ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟಾಗಿ ಆಗಿರ್ಬೋದು, ತನ್ನ ಬೇಳೆಯನ್ನು ಬೇಯಿಸೋಕೆ ಬಂದು ಕೈ ಸುಟ್ಟುಕೊಂಡಂತಹ ಓರ್ವ ವ್ಯಕ್ತಿ ವಸಂತ ಗಿಳಿಯ ಕರಾವಳಿಯನ್ನು ಒಂದು ರೀತಿಯಲ್ಲಿ ಹೊತ್ತಿ ಉರಿಸೋಕೆ ಹಾಕಿದಂತಹ ಪ್ರೀ ಪ್ಲ್ಯಾಂಡ್ ಪೋಸ್ಟ್ ಅಂತಾನು ಕೂಡ ಹೇಳ್ಬೋದು. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕರಾವಳಿಯಲ್ಲಿ ಒಂದೆರಡು ದಿವಸ ಆಯಿತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ, ಕಲ್ಲಡ್ಕ ಪ್ರಭಾಕರ ಭಟ್ ಅವರ ದ್ವೇಷ ಭಾಷಣಕ್ಕೆ ಲಂಗು ಲಗಾಮಿಲ್ಲದೆ ನಡೀತಾ ಇದೆ ಕರಾವಳಿಯಲ್ಲಿ. ಮಾತ್ರ ಅಲ್ಲ, ಅದರ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು, ನೋಟಿಸ್ ಕೂಡ ಹೋಗಿರುವಂಥದ್ದು, ಎಲ್ಲವೂ ನಡೀತಾ ಇದೆ. ಆದರೆ ಇವತ್ತು ಆ ಒಂದು ವಿಚಾರವನ್ನು ಹೇಳೋದಕ್ಕೆ ಖಂಡಿತವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲ. ಆದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿದ ವಿಚಾರದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಗಿಂತಲೂ ಮೊದಲೇ ವಸಂತ ಗಿಳಿಯಾರ್ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಚರ್ಚೆ ಮಾಡ್ತಾ ಇದೆ. ಸೊ ಈ ಒಂದು ಚರ್ಚೆಗೂ ಈ ಒಂದು ಪೋಸ್ಟ್ಗೂ ಏನು ಕಾರಣ ಅನ್ನೋದನ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡ್ತಾ ಬರೋಣ. ಮೊದಲು ವಸಂತ ಗಿಳಿಯಾರ್ ಅವರು ಹಾಕಿದಂತಹ ಪೋಸ್ಟ್ ಏನಾಗಿತ್ತು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ವಸಂತ ಗಿಳಿಯಾರ್ ಅವರು ಹಾಕ್ತಾರೆ, ಕಲ್ಲಡ್ಕ ಪ್ರಭಾಕರ ಭಟ್ ಎನ್ನುವ ಶಕ್ತಿಯನ್ನು ಕೆಣಕಿ ಉಳಿದ ಸರ್ಕಾರ ಯಾವುದೂ ಇಲ್ಲ, ಭಟ್ಟರ ಬಂಧನಕ್ಕೆ ಒತ್ತಡವಿದೆ ಎನ್ನುವಂತಹ ಮಾತು ಕೇಳಿಸಿಕೊಂಡೆ, ಕರಾವಳಿ ಕಿಡಿ ಕಿಡಿಯಾದೀತು, ಪ್ರಭಾಕರ ಭಟ್ಟರ ಪ್ರಭಾವ ಏನು ಎನ್ನುವುದನ್ನು ಪ್ರದರ್ಶನ ಮಾಡುವ ರಿಸ್ಕ್ಗೆ ಯಾರೂ ಕೈ ಹಾಕದೇ ಇರುವುದು ಸೇಫ್, ಕರಾವಳಿ ಕರ್ನಾಟಕ ಶಾಂತಿಯಲ್ಲಿರಲಿ ಎನ್ನುವುದೇ ಸಲಹೆ. ಅಂದರೆ ಕಲ್ಲಡ್ಕ ಪ್ರಭಾಕರ ಭಟ್ರು ಏನು ಬೇಕಾದರೂ ಹೇಳ್ತಾ ಇರ್ಬೋದು, ಆದರೆ ಅವರನ್ನು ಅರೆಸ್ಟ್ ಮಾಡೋಕ್ಕೂ ಅವರನ್ನು ಬಂಧನ ಮಾಡೋಕ್ಕೂ ಹೋದರೆ ಕೈ ಸುಟ್ಟುಕೊಳ್ತೀರಾ, ಅಥವಾ ಕರಾವಳಿ ಕಿಡಿ ಕಿಡಿ ಆಯಿತು ಅಂದರೆ ಹೊತ್ತಿ ಉರಿದಿತ್ತು, ಬೆಂಕಿ ಹಾಕ್ತೀವಿ ನಾವು ಅಂತ ಇಂಡೈರೆಕ್ಟಾಗಿ ಹೇಳಿದಂತಹ ಒಂದು ಪೋಸ್ಟ್. ಬಂಧನ ಆಗಬೇಕಲ್ವಾ? ಆಗಲೇಬೇಕು. ನಮ್ಮ ಈ ಒಂದು ಕರಾವಳಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೇಂಟೈನ್ ಮಾಡ್ತಾ ಇರುವಂತಹ SP ಇರ್ಬೋದು ಅಥವಾ ಕಮಿಷನರ್ ಅವರು ಇರ್ಬೋದು, ಯಾರೂ ಕೂಡ ಯಾವ ಇಂತಹ ಅನಾಮಧೇಯ ವ್ಯಕ್ತಿಗಳನ್ನು, ಅಂದರೆ ಒಂದು ರೀತಿಯಲ್ಲಿ ಬರೀ ಫೇಸ್ಬುಕ್ ಗಿಮಿಕ್ಗಳನ್ನು ಮಾತ್ರ ಮಾಡ್ತಾ ಬೇಳೆ ಬೇಯಿಸ್ಕೊಳ್ಳುವಂತಹ ವ್ಯಕ್ತಿಗಳನ್ನು ಇದುವರೆಂತಹ ಬಿಟ್ಟಂತಹ ಚರಿತ್ರೆ ಇಲ್ಲ. ಎಲ್ಲರನ್ನ ಒದ್ದು ಒಳಗಡೆ ಹಾಕಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಮನೆಗೆ ನೋಟಿಸ್ ಹೋಗಿದೆ ಅನ್ನುವಂತಹ ವಿಚಾರ ಇವಾಗ ಹೊರಗಡೆ ಬರ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡ್ತಾರೋ ಇಲ್ವೋ, ಕಾನೂನಾತ್ಮಕವಾಗಿ ಪ್ರಕರಣ ದಾಖಲಾಗುತ್ತೋ ಇಲ್ವೋ ಅದಲ್ಲ, ಅದಕ್ಕೂ ಮೊದಲು ಇಂತಹ ಎಡಬಿಡಂಗಿಗಳನ್ನು ಅರೆಸ್ಟ್ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಇದು ಬೆಂಕಿ ಹೊತ್ತಿಸೋರಲ್ಲ, ಬೆಂಕಿ ಹೊತ್ತಿಸಿದ ನಂತರ ಅದಕ್ಕೆ ಸೀಮೆ ಎಣ್ಣೆ ಸುರಿಯೋರು ಇಂಥವರಾಗಿರ್ತಾರೆ, ಪೆಟ್ರೋಲ್ ಸುರಿಯೋರು ಇಂಥವರಾಗಿರ್ತಾರೆ. ಸೊ ವಸಂತ ಗಿಳಿಯಾರ್ ವಿಚಾರ ಎಲ್ರಿಗೂ ಗೊತ್ತಿತ್ತು ಮೊದಲೇ, ಆದರೆ ಇವಾಗ ಜಗಜ್ಜಾಹೀರಾದಂತಹ ವಿಚಾರ. ಕೆಲವೊಂದು ಪ್ರಕರಣಗಳಲ್ಲಿ ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟಾಗಿ ಆಗಿರ್ಬೋದು, ತನ್ನ ಬೇಳೆಯನ್ನು ಬೇಯಿಸೋಕೆ ಬಂದು ಕೈ ಸುಟ್ಟುಕೊಂಡಂತಹ ಓರ್ವ ವ್ಯಕ್ತಿ ವಸಂತ ಗಿಳಿಯಾರ್. ತಾನೊಬ್ಬ ಪತ್ರಕರ್ತ ಅಂತ ತಿರುಗಾಡ್ತಾ ಇದ್ದಂತಹ ವ್ಯಕ್ತಿ ಪೋಲಿ ಬಚ್ಚಾಲಿಯಾಗಿ ಇವಾಗ ತಿರುಗಾಡ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಇಂತಹ ಪೋಸ್ಟ್ಗಳು ಅಷ್ಟು ದೊಡ್ಡ ವಿಚಾರ ಅಲ್ಲ. ಆದರೂ ಇವತ್ತು ಕಾನೂನಿನ ಅನ್ವಯ, ಕಾನೂನಾತ್ಮಕವಾಗಿ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದೆ. ಸೊ ಅದರಡಿಯಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ಘನಘೋರವಾದಂತಹ ಒಂದು ಕೃತ್ಯ, ಕರಾವಳಿಯನ್ನು ಒಂದು ರೀತಿಯಲ್ಲಿ ಹೊತ್ತಿ ಉರಿಸೋಕೆ ಹಾಕಿದಂತಹ ಪ್ರೀ ಪ್ಲ್ಯಾಂಡ್ ಪೋಸ್ಟ್ ಅಂತಾನು ಕೂಡ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಪ್ರಕರಣ ಕೂಡ ದಾಖಲಾಗಿದೆ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗಿ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಯಾಕಂತ ಹೇಳಿದರೆ, ಈ ಒಂದು ಪೋಸ್ಟನ್ನು ನೋಡಿದರೆ ಗೊತ್ತಾಗುತ್ತೆ, ಸಣ್ಣ ಪುಟ್ಟ ಪೋಸ್ಟ್ ಅಂತೂ ಖಂಡಿತ ಅಲ್ಲ. ನೋಡಿ, ಎಲ್ಲಾದರೂ ಬಂಧನಕ್ಕೆ ಕರೆ ಕೊಟ್ಟರೆ ಅಥವಾ ಆದೇಶ ಬಂದರೆ ಕರಾವಳಿ ಕಿಡಿ ಕಿಡಿ ಆದೀತು ಅಂತ. ಕಿಡಿ ಅಂದರೆ ಏನು ಕಿಡಿ ಅಂದರೆ ಹೊತ್ತಿ ಉರಿದೀತು ಅಂತ ಹೇಳಿರುವಂಥದ್ದು. ಇದು ನಾನು ಹೇಳ್ತಾ ಇಲ್ಲ, ಇದು ವಸಂತ ಗಿಳಿಯಾರ್ ಹೇಳಿರುವಂತಹ ಒಂದು ವಿಚಾರ. ಇನ್ನು ಯಾವ ವಿಚಾರಕ್ಕೆ ಆತ ಹೇಳಿರ್ಬೋದು, ಆತನಿಗೆ ಏನಾದರೂ ಸಾಮಾನ್ಯ ಪರಿಜ್ಞಾನ ಅನ್ನೋದು ಇದೆಯಾ? ಕಲ್ಲಡ್ಕ ಪ್ರಭಾಕರ ಭಟ್ಟರ ಮೇಲೆ ಈ ಮೊದಲೇ ಪ್ರಕರಣ ದಾಖಲಾಗಿತ್ತು. ಕೋರ್ಟ್ ಖಡಕ್ಕಾಗಿ ಹೇಳಿತ್ತು, ಇನ್ನೊಂದು ಬಾರಿ ಅಂದರೆ ಮೊದಲು ಮುಸಲ್ಮಾನ್ ಮಹಿಳೆಯರ ಕುರಿತಾಗಿ ಅವ್ಯಾಚ್ಯವಾಗಿ ತನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿದಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಹಲವು ವ್ಯಕ್ತಿಗಳು ಈ ಒಂದು ವಿಚಾರದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಪ್ರತ್ಯೇಕವಾಗಿ ಎಡಪಂಥೀಯ ವ್ಯಕ್ತಿಗಳು, ಚಿಂತಕರು, ಲೇಖಕರು ಅಂತ ನಾವೇನು ಕರಿತೀವಿ, ಅವರೆಲ್ಲ ಸೇರಿಕೊಂಡು ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನು ಹೆಡಮೂರಿ ಕಟ್ಟುವಲ್ಲಿ ಒಂದು ರೀತಿಯಲ್ಲಿ ಸಫಲ ಆಗಿದ್ದರು ಅಂತಲೇ ಹೇಳ್ಬೋದು. ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಪಬ್ಲಿಕ್ ವೇದಿಕೆಗಳಲ್ಲಿ ಬಂದು ಭಾಷಣ ಮಾಡುವ ಹಾಗಿಲ್ಲ. ಭಾಷಣ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ದ್ವೇಷ ಭಾಷಣ ಮಾಡೋ ಹಾಗಿಲ್ಲ,
ಆ ಒಂದು ಗಳಿಗೆಯ ನಂತರ ಕೋರ್ಟ್ ಆದೇಶ ಏನು ಬಂದಿತ್ತು ಅದರ ನಂತರ ವೇದಿಕೆಗಳಲ್ಲೇ ಕಾಣಿಸ್ಕೊಳ್ಳದಂತಹ ಈ ಒಂದು ಕಲ್ಲಡ್ಕ ಪ್ರಭಾಕರ ಭಟ್ರು ಇವಾಗ ಮೊನ್ನೆಯ ಫಂಕ್ಷನಲ್ಲಿ ಕಾಣಿಸ್ಕೊಂಡಿದ್ರು. ಮಾತ್ರವಲ್ಲ, ತನ್ನ ಚಾಳಿ ಅನಿಸುತ್ತೆ, ಏನು ವೇದಿಕೆ ಸಿಕ್ಕಿದರೆ ಏನಾದರೂ ಒಂದು ಹೇಳ್ತಾನೆ ಇರಬೇಕು. ಮೊನ್ನೆ ಕೂಡ ಅದೇ ರೀತಿಯಲ್ಲಿ ಮಾತಾಡಿದರು. ಏನು ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಲ್ಲಿ ಕ್ಲಾಸ್ ತಗೊಂಡ್ರು, 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೇರಬೇಕು, ಅಂದರೆ ನಮ್ಮ ಸಮಾಜ ಇನ್ನೂ ಬೆಳಿಬೇಕು ಅಂದರೆ ಏನು 4, 5, 6, 7 ಎಷ್ಟಾದರೂ ಪರವಾಗಿಲ್ಲ 3ಕ್ಕಿಂತ ಹೆಚ್ಚಾಗಿ ಹೇರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಹಿಂದೂ ಸಮಾಜ ಕೊಟ್ಟಿರುವಂಥದ್ದು. ಮಾತ್ರ ಅಲ್ಲ, ಅದರೆಡೆಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕೂಡ ಎಳೆದು ತಂದಿರುವಂಥದ್ದು ಇವಾಗ ದೊಡ್ಡ ಸಮಸ್ಯೆಗೆ ಅಥವಾ ಅವರೊಂದು ದೊಡ್ಡ ಗಂಡಾಂತರಕ್ಕೆ ಸಿಲುಕಿರುವಂಥದ್ದು. ಯಾಕಂತ ಹೇಳಿದರೆ, ಇವತ್ತು ಈ ಒಂದು ಕರಾವಳಿಯಲ್ಲಿ ಏನು ಅನ್ಯಾಯ ಅಕ್ರಮ ನಡೀತಾ ಇದೆ ಅದರ ವಿರುದ್ಧವಾಗಿ ದಕ್ಷ ಪೊಲೀಸ್ ಅಧಿಕಾರಿಗಳು ದಕ್ಷವಾಗಿಯೇ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಏನು ಕೋಮಿಗೆ ಅಂದರೆ ಎಲ್ಲ ಧರ್ಮಕ್ಕೆ ಅನ್ವಯ ಆಗುವುದೇ ಆಗಿದ್ದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನು ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇವಾಗ ಏನು ಮೊದಲೇ ಹೈಕೋರ್ಟ್ನಿಂದ ಆಲ್ರೆಡಿ ಒಂದು ವಾರ್ನಿಂಗ್ ಬಂದಾಗಿತ್ತು ಫೈನಲ್ ಆಗಿ, ಇನ್ನೊಂದು ಸಲ ದ್ವೇಷ ಭಾಷಣ ಮಾಡಲೇಬಾರ್ದು. ಏನು ಪುನೀತ್ ಕೆರೆಯನ್ನು ಇವಾಗ ಏನ್ರಿ ಯಾವ ರೀತಿಯಲ್ಲಿ ಕಟ್ಟಿ ಹಾಕಿದ್ದಾರೆ, ಅದೇ ರೀತಿಯಲ್ಲಿ ಕಲ್ಲಡ್ಕರ ಪ್ರಭಾಕರ ಭಟ್ ಅವರಿಗೂ ಡೋಸನ್ನು ಕೊಟ್ಟಿತ್ತು, ಕಾನೂನಾತ್ಮಕವಾಗಿ ಬಿಸಿಯನ್ನು ಮುಟ್ಟಿಸಿದರು. ಇವೆಲ್ಲದರ ನಡುವೆ ಮತ್ತೆ ಏನು ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಅಂದ್ಕೊಂಡಿರ್ಬೋದು, ಮೇ ಬಿ ಕೋರ್ಟ್ ಅಥವಾ ಜನರು ಮರ್ತಿರ್ಬೋದು, 1 ವರ್ಷ ಆಯಿತು ಸುಮ್ಮನೆ ಮನೆಯಲ್ಲೇ ಕೂತು ಬಾಯಿಯು ಹಾಗೆ ಏನೋ ಒಂದು ರೀತಿಯಲ್ಲಿ ಏನು ಮಾತಾಡದೆ ಒಂದು ಸಮಸ್ಯೆ ಆಗುತ್ತಲ್ವ. ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಒಂದೇ ಸಲ ಕೂತ್ಕೊಂಡೇ ಇದ್ದರೆ ಏನಾಗುತ್ತೆ, ಅದೇ ಒಂದು ಅವಸ್ಥೆಗೆ ಬಂದಿರಬಹುದು. ಸೊ ಅದರಿಂದಾಗಿ ಮತ್ತೆ ವೇದಿಕೆಯಲ್ಲಿ ಬಂದು ತನ್ನ ಕೆಟ್ಟ ವಾಚನವನ್ನು ಅವರು ಪ್ರದರ್ಶನ ಮಾಡಿದರು. ಇವಾಗ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಇವಾಗ ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾದಂಥ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದಿರುವಾಗಲೇ ಈ ಒಂದು ವಸಂತ ಗಿಳಿಯಾರವರ ಈ ಒಂದು ಪೋಸ್ಟ್ ಬಂದಿರುವಂಥದ್ದು. ಇದು ಕೂಡ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಮಾತ್ರವಲ್ಲ, ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಹೆಡೆಮುರಿ ಕಟ್ಟುವುದಕ್ಕಿಂತಲೂ ಮೊದಲು ವಸಂತ ಗಿಳಿಯಾರನ್ನು ಹೆಡೆಮುರಿ ಕಟ್ಟಬೇಕು ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಕೀ ಹಾಕುವಂತಹ ಕೆಲಸ, ಕೀ ಹಾಕಿ ಬಿಡುವುದು, ಗಾಡಿ ಹೋಗ್ತಾ ಇರುತ್ತೆ ಅಂತ. ಸೊ ಇಂತಹ ಒಂದು ಕೆಲಸವನ್ನು ಮಾಡುವಂತಹ ಏನು ವಸಂತ ಗಿಳಿಯಾರವರಿಗೆ ತಕ್ಕ ಪಾಠ ಕಲಿಸಬೇಕು ಎನ್ನುವಂತಹ ಸಾಮಾಜಿಕವಾಗಿ ಎದ್ದೇಳಿ ಇವಾಗ ಕೇಳ್ತಾ ಇರುವಂತಹ ದೊಡ್ಡ ಒಂದು ಧ್ವನಿಯಾಗಿದೆ ವಸಂತ ಗಿಳಿಯಾರವರ ಬಗ್ಗೆ. ಸೊ ಇದು ಕೂಡ ಒಂದು ಬಹಳಷ್ಟು ಪ್ರಮುಖ ವಿಚಾರ ಅನಿಸ್ತು. ಅದನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.